ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಮಾನಿಕೆರೆ ಅಂತ ಇದೆ. ಇದು ಒಳಗೆ ಹೋಗ್ತೀನಿ ನಾನು ಇವಾಗ. ನೋಡಿ ಸುತ್ತಮುತ್ತ ನಿಮಗೆ ಟಿಕೆಟ್ ಕೌಂಟರ್ ಹತ್ರ ಬಂದೆ ಇವಾಗ. ಇದನ್ನ ಕಟ್ಲಿಕ್ಕೆ ಸಹಾಯ ಮಾಡಿದ್ದಾರೆ, ಯಾರ್ಯಾರು ಕೈ ಜೋಡಿಸಿದ್ದಾರೆ ಎಲ್ಲ ಎಲ್ಲ ಡೀಟೇಲ್ಸ್ ಹಾಕಿದಾರೆ ನೋಡಿ. ಇಲ್ಲಿ ಪಿರಮಿಡ್ ತರ ಇದೆ ದೂರದಿಂದ ನೋಡೋದಕ್ಕೆ ಪೂರ ಇದೆ ನೋಡಿ, ಅನಿಸ್ತಾ ಇದೆ. ಅಲ್ಲಿ ತನಕ ಹೋಗ್ಬೇಕೀಗ, ನೋಡೋಣ ಅಲ್ಲಿ ಏನಿದೆ ಅಂತ ನೋಡ್ತೀನಿ ಇವಾಗ ಫ್ರೆಂಡ್ಸ್. ಕೆರೆ ಮಧ್ಯದಲ್ಲಿ ಒಂದು ಮರ ಗಿಡಗಳು ಇಂದ ತುಂಬಿರುವಂತಹ ಒಂದು ಪೊದೆ ತರನೋ ಕಾಡ್ ತರನೋ ಇದೆ ನೋಡಿ. ಅಂದ್ರೆ ಸಿಗಂದೂರ್ ನೋಡಿ, ಅವಾಗಲೇ ಇಲ್ಲೇ ಇದ್ದಿದ್ ನಾವು. ಇಲ್ಲಿಂದ ಹೊರಟಿದ್ದೆ, ಈಗ ಇಲ್ಲಿಗೆ ಬಂದಿದ್ದೀನಿ. ಫ್ಲಾಗ್ ಪೋಲ್ ಹತ್ರ ಕೆಳಗಡೆ ಡ್ರಮ್ ಹಾಕಿದಾರೆ ನೋಡಿ. ಡ್ರಮ್ಮಿಂದು ಎಲ್ಲ ತರ ಏನೇನು ಕ್ರಿಯೇಟಿವಿಟಿ ನೋಡಿ, ಯಾವ ತರ ಹೆಂಗಿರುತ್ತೆ ಅಂತ. ಮಾನಿಕೆರೆ ಹತ್ರ ಬಂದ್ರೆ ನೀವು ಬೋಟಿಂಗ್ ಹತ್ರ ಇಲ್ಲಿ ನೋಡಿ, ನಿಮಗೆ ತಿನ್ನಕ್ಕೆ ತಿನಿಸುಗಳನ್ನ ಮಾಡ್ಲಿಕ್ಕೆ ಅಂಗಡಿಗಳಿದಾವೆ. ಸ್ಟ್ಯಾಚ್ಯೂಸ್ ನೋಡಿ. ಇವರೆಲ್ಲ ಯಾರ್ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಿಮಗೆ. ಫ್ರೆಂಡ್ಸ್, ಇವಾಗ ನಾನು ಎಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಮತ್ತೆ ವಾಪಸ್ ಬಂದಿದ್ದೀನಿ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ನಿಮ್ಗೆಲ್ಲ ಗೊತ್ತೇ ಇದೆ, ನವೀನ್ ಕ್ರಿಯೇಷನ್ಸ್ 236. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆಗ ಮಾತ್ರನೇ ನನ್ನ ಎಲ್ಲಾ ವಿಡಿಯೋಗಳನ್ನ ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ, ಇವತ್ತು ನಾನು ಒಂದು ಪ್ಲೇಸಿಗೆ ಬಂದಿದ್ದೀನಿ, ಅಮಾನಿಕೆರೆ ಅಂತ. ಅದ್ರದ್ದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇದು ಏನು ಈಗ ರೋಡ್ ನೋಡ್ತಾ ಇದ್ದೀರಾ ನೀವು, ಇದು ಶಿರಾ ಗೇಟು ಸರ್ಕಲ್ ಸಿಗುತ್ತೆ. ಸರ್ಕಲ್ ಇಂದ ರೈಟಿಗೆ ಬಂದ್ರೆ ನಿಮಗೆ ಚೂರ್ ಮುಂದೆ ಬಂದಿದ ತಕ್ಷಣ ನೋಡಿ, ಇಲ್ಲಿ ಹಾರ್ಟ್ ಸಿಂಬಲ್ ಇದೆ. ತುಮಕೂರು ಅಂತ ಒಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಕೆತ್ತಿದ್ದಾರೆ. ಇಲ್ಲೊಂದು ಆರ್ಚ್ ಇದೆ, ಸುಸ್ವಾಗತ ಅಮಾನಿಕೆರೆ ಅಂತ ಇದೆ. ಇದು ಒಳಗೆ ಹೋಗ್ತೀನಿ ನಾನು ಇವಾಗ. ನೋಡಿ ಸುತ್ತಮುತ್ತ ನಿಮಗೆ ದೂರದಲ್ಲಿ ಯಾವ ತರ ಬೆಟ್ಟ ಕಾಣಿಸ್ತಾ ಇದೆ, ಒಂಥರ ನೇಚರ್ ಫ್ರೆಂಡ್ಲಿ ಆಗಿದೆ ನೋಡಿ. ಎಲ್ಲ ಎಷ್ಟು ತುಂಬಾ ಸುಂದರವಾಗಿದೆ. ಒಳಗಡೆ ಏನೇನಿರುತ್ತೆ ಏನು ಅಂತ ಟಿಕೆಟ್ ತಗೊಂಡು ಮುಂದೆ ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಬನ್ನಿ ಹೋಗೋಣ, ವಿಡಿಯೋ ಶುರು ಮಾಡೋಣ ಬನ್ನಿ. ಟಿಕೆಟ್ ಕೌಂಟರ್ ಹತ್ರ ಬಂದೆ ಇವಾಗ. ಗೇಟು ಎಂಟ್ರಿ ತಗೊಂಡು ಒಳಗಡೆ ಬಂದ ಮೇಲೆ ಇಲ್ಲೊಂದು ಕಲ್ಲಿಂದ ಕೆತ್ತಿದ್ದಾರೆ, ಒಂದು ಬೋರ್ಡ್ ಇದೆ ಅಂಬೇಡ್ಕರ್ ಇಂದು. ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಲಿಂದ ಒಂದು ಬೋರ್ಡ್. ಪಕ್ಕದಲ್ಲೂ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಅಲ್ಲಿ ಯಾರ್ಯಾರು ಇದನ್ನ ಕಟ್ಲಿಕ್ಕೆ ಸಹಾಯ ಮಾಡಿದ್ದಾರೆ, ಯಾರ್ಯಾರು ಕೈ ಜೋಡಿಸಿದ್ದಾರೆ ಎಲ್ಲಾರ್ದು ಹೆಸರಿದೆ. ಈಗ ಲೆಫ್ಟಿಗೆ ಒಂದು ಪಾರ್ಕ್ ಇದೆ, ರೈಟಿಗೆ ಇಲ್ಲೊಂದು ಪಾರ್ಕ್, ಇಲ್ಲೊಂದು ಇದೆ. ಫಸ್ಟ್ ಇವಾಗ ನಾವು ರೈಟಿಗೆ ಹೋಗೋಣ ಬನ್ನಿ. ಈಗ ನಾವು ಬೋರ್ಡ್ ನೋಡಿದ್ವಲ್ಲ, ಬೋರ್ಡ್ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ, ಚೆನ್ನಾಗಿದೆ ನೋಡಿ. ಇಲ್ಲೊಂದು ಶಿವನ ಅಂದ್ರೆ ಗಂಗೆಯಿಂದ ನೀರು ಬರ್ತಾ ಇರೋ ತರ ಎಷ್ಟು ಚೆನ್ನಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ನೋಡಿ. ಸುತ್ತ ಹಸಿರು ಫುಲ್ಲು ಪರಿಸರ. ಸಂಜೆ ಹೊತ್ತು ಬಂದ್ರೆ ವಾಕ್ ಮಾಡ್ಲಿಕ್ಕೆ ಫ್ಯಾಮಿಲಿ ಎಲ್ಲ ತುಂಬಾ ಜನ ಬರ್ತಾ ಇರ್ತಾರೆ. ತರ ಸುಂದರವಾಗಿದೆ, ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಒಂದು ಕಂಬ ಇದೆ. ಕಲ್ಯಾಣಿಯಿಂದ ಮುಂದೆ ಹೋಗೋಣ. ಕೂರ್ಲಿಕ್ಕೆ ಕಲ್ ಬೆಂಚ್ ಹಾಕಿದ್ದಾರೆ ಎಲ್ಲಾ ಕಡೆ. ಇಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕಂಬ ತೋರ್ಸೋದನ್ನೆಲ್ಲ ನೋಡಿ, ಇವಾಗ ಹತ್ರ ಹೋಗ್ತಾ ಇದ್ದೀನಿ. ಕಲ್ ಬೆಂಚ್ ಎಲ್ಲ ನೋಡಿ, ಎಷ್ಟು ಒಂಥರ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ ಎಲ್ಲ ಕಡೆ. ಇದು ನೋಡಿ, ಎಲ್ಲ ಪಾರ್ಕ್ ಅಲ್ಲಿ ಯಾವ ತರ ಗಿಡಗಳು ಇಟ್ಟಿದ್ದಾರೆ ಎಲ್ಲ ಇಟ್ಟಿದ್ದಾರೆ. ಎಷ್ಟು ದೊಡ್ಡದಿದೆ ನೋಡಿ. ಇಲ್ಲಿಂದ ನೋಡಿದಾಗ ತುಂಬಾ ಎತ್ತರ ಕಾಣಿಸುತ್ತೆ.
ಈಗ ನಾವು ಒಂದು ಕಂಬ ನೋಡಿದ್ವಲ್ಲ, ಆ ಕಂಬದ್ದು ಎಲ್ಲ ಡೀಟೇಲ್ಸ್ ಹಾಕಿದಾರೆ ನೋಡಿ. ಇಲ್ಲಿ 65 ಮೀಟರ್ ಫ್ಲಾಗ್ ಪೋಲ್ ಅಂತ ಹಾಕಿದ್ದಾರೆ. ಎಲ್ಲ ಬರ್ತಾ ಇರ್ತಾರಲ್ಲ ಅವರಿಗೆ ಸಂಜೆ ತಿನ್ಲಿಕ್ಕೆ ಎಲ್ಲ ಪಾನಿಪುರಿ ಎಲ್ಲ ಕುರ್ಕುರೆ ತಿಂಡಿಗಳನ್ನ ತಿನ್ಬೋದು. ಇಲ್ಲಿ ನೋಡಿ ಟ್ರೀ ಕಟ್ಟಿಂಗು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಪಿರಮಿಡ್ ತರ ಇದೆ ದೂರದಿಂದ ನೋಡೋದಕ್ಕೆ. ಇದು ಸಂಜೆ ಹೊತ್ತು ಲೈಟ್ ಎಲ್ಲ ಹಾಕಿರ್ತಾರಲ್ಲ, ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಕೇಳಿದೆ ಎಷ್ಟು ತನಕ ಓಪನ್ ಇರುತ್ತೆ ಅಂತ. ಅವರು 7:15 ಲಾಸ್ಟು ಅಂದ್ರು. ಅಂದ್ರೆ ಇಲ್ಲಿ ಯಾರೇ ಬಂದ್ರು 7:30 ಒಳಗಡೆ ಬಂದು ಹೋಗ್ಬೇಕಾಗತ್ತೆ. ಅಂದ್ರೆ 7:15 ಬಂದ್ರೆ ಏನು ಯೂಸ್ ಇಲ್ಲ. 7:15 ಬಂದು ಇನ್ನೇ ಹಂಗೆ ಹೋಗಕ್ಕಾಗಲ್ಲ. ಅಂದ್ರೆ 7 ಗಂಟೆಗಾದ್ರೂ ಬಂದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರು ಎಲ್ಲ ಕಡೆ ತಿರ್ಗಾಡ್ಬೋದು. ನೋಡಿ ಇಲ್ಲೊಂದು ಇವಾಗ ಸುಮಾರು ದೂರ ಇದೆ. ನಾವು ಏನ್ ನೋಡಿದ್ವಲ್ಲ ಈ ತರ ಟ್ರೀ ಕಟ್ಟಿಂಗ್ ಏನು ಮಾಡಿದ್ದಾರೆ ಪಿರಮಿಡ್ ತರ, ಇದೇ ಸುಮಾರು ದೂರ ಇದೆ ನೋಡಿ. ನೋಡಿ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಅಂದ್ರೆ ಸುಮಾರು ದೂರ ಇದೇ ಇದೆ. ಅಂದ್ರೆ ಇದು ರನ್ನಿಂಗ್ ಮಾಡ್ಲಿಕ್ಕೂ ತುಂಬಾ ಇದು ಚೆನ್ನಾಗಿದೆ ಅನ್ಸುತ್ತೆ. ಬೆಳಗ್ಗೆ ಹೊತ್ತು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಏನು ನಾನು ಕೇಳಲಿಲ್ಲ. ಬೆಳಗ್ಗೆ ಹೊತ್ತು ರನ್ ಮಾಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಓ ಅಲ್ಲಿಂದ ಬರ್ತಾನೆ ಇದೀನಿ, ದಾರಿ ಸಿಗ್ತಾನೆ ಇಲ್ಲ. ತುಂಬಾ ದೂರ ಇದೆ ನೋಡಿ, ಅನಿಸ್ತಾ ಇದೆ. ಅಲ್ಲಿ ತನಕ ಹೋಗ್ಬೇಕೀಗ. ನೋಡೋಣ ಅಲ್ಲಿ ಏನಿದೆ ಅಂತ ನೋಡ್ತೀನಿ ಇವಾಗ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಫ್ರೆಂಡ್ಸ್, ಇವಾಗ ನಾನು ಏನೀಗ ಪಾರ್ಕ್ ಒಳಗಿಂದ ಏನ್ ಬಂದೆ, ಇದು ಸುಮಾರು ಕೆರೆ ಏನಿದೆ, ಕೆರೆ ಸುತ್ತ ಮಾಡಿದ್ದಾರೆ ಇದನ್ನ. ಅಂದ್ರೆ ಇದು ಕಮ್ಮಿ ದೂರ ಇಲ್ಲ ಇದು. ನೋಡಿ ಇಲ್ಲಿಂದ ಅಲ್ಲಿಂದ ಹಿಡಿದು ಇದೇನಿದೆ ನೋಡಿ, ಫುಲ್ ಕೆರೆ ಸುತ್ತ ಏನಿದೆ, ಸುತ್ತ ನಮಗೆ ರೋಡು. ಅಂದ್ರೆ ಸುತ್ತ ನಮ್ಗೆ ತುಂಬಾ ದೂರ ಇದೆ ಇದು. ಅಲ್ಲಿ ತನಕ ಹೋಗ್ಬೋದು ನೋಡಿ. ನೋಡ್ತಾ ಇದ್ದೀರಾ ಇವಾಗ ನೀವು. ನಿಮಗೆ ಎಷ್ಟು ಝೂಮ್ ಆಗುತ್ತೆ ಅಷ್ಟು ಮಾಡಿ ತೋರಿಸ್ತಾ ಇದೀನಿ ನೋಡಿ. ಅಂದ್ರೆ ತುಂಬಾ ನೀವು ಅಲ್ಲಿಂದ ನಾನು ಏನು ಟಿಕೆಟ್ ಇಸ್ಕೊಂಡೆ, ಇದು ಕೆರೆ ಏನಿದೆ ಅಮಾನಿ ಕೆರೆ, ಅದ್ರ ಸುತ್ತ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ತುಂಬಾ ದೂರ ಇದೆ ಮಾತ್ರ. ನೋಡಿ ಅಲ್ಲಿಂದ ಕೆರೆ ಸುತ್ತ ಹೋಗುತ್ತೆ ಆ ರೋಡು. ಅಂದ್ರೆ ನಿಮಗೆ ಫುಟ್ಪಾತ್, ಅದು ಫುಟ್ಪಾತ್ ಅಲ್ಲಿಂದ ನಿಮಗೆ, ನಾನು ಎಲ್ಲಿಂದ ಬಂದೆ ಹಂಗಿಂದ ಆ ಕಡೆ ಹೋಗುತ್ತೆ. ನಿಮಗೆ ಹಂಗೆ ಬರ್ತಾ ರೈಟಿಗೆ ಸ್ಟ್ರೈಟ್ ಬಂದ್ರೆ ಇಲ್ಲೊಂದು ಪಾರ್ಕ್ ಇದೆ. ಈ ಪಾರ್ಕ್ ಒಳಗೆ ಒಂದ್ಸಲ ಹೋಗೋಣ ಏನೇನಿದೆ ಅಂತ. ನೋಡಿ ಶೋ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಎಲ್ಲ ದೊಡ್ಡದಾಗಿದ್ದಾವೆ. ಆ ಕಡೆ ನಾನು ರೈಟಿಗೆ ಬಂದ್ನಲ್ಲ, ರೈಟಿಗೆ ಬಂದಾಗ ಪಾರ್ಕ್ ಇತ್ತಲ್ಲ, ಅದೇ ತರ ಇಲ್ಲೂ ರೈಟು ಲೆಫ್ಟಿಗೆ ಎರಡೂನು ಪಾರ್ಕ್ ಇದೆ. ಎಷ್ಟು ಜನ ಬೇಕಾದ್ರೆ ಬರ್ಬೋದು ಇಲ್ಲಿ. ಅಲ್ಲೂ ಪಾರ್ಕು ಇಲ್ಲೂ ಪಾರ್ಕು. ಎಲ್ಲೆಲ್ಲಿಂದ ಬಂದ್ರು ಬರ್ರಿ, ಎಲ್ಲ ಫುಲ್ಲು ಜಾಗ ಇದೆ ನೋಡಿ. ಪಾರ್ಕ್ ಎಷ್ಟು ಚೆನ್ನಾಗಿದೆ, ಎಷ್ಟು ವಿಶಾಲವಾಗಿದೆ ನೋಡಿ ಪಾರ್ಕು. ನನಗಂತೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ತುಂಬಾ ವಿಶಾಲವಾಗಿದೆ, ಅದೊಂದು ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ದೊಡ್ಡದಾಗಿದೆ. ಆಟ ಆಡೋದಿಕ್ಕೆ, ಕೂರೋದಿಕ್ಕೆ, ಸುತ್ತಾಡೋದಿಕ್ಕೆ, ವಾಕ್ ಮಾಡೋದಿಕ್ಕೆ, ರನ್ನಿಂಗ್ ಮಾಡೋದಿಕ್ಕೆ, ಬೇಜಾರಾದ್ರೆ ಎಲ್ಲ ಪ್ರತಿಯೊಂದಕ್ಕೂ ಇದು ಚೆನ್ನಾಗಿದೆ. ನಾನಂತೂ ಪಾರ್ಕ್ ಒಳಗಿಂದ ಫುಟ್ಪಾತ್ ರೋಡಿಂದ ಬರ್ತಾನೆ ಇದೀನಿ, ಎಲ್ಲಿ ಎಂಡೆ ಸಿಗ್ತಾ ಇಲ್ಲ ನೋಡಿ. ಮತ್ತೆ ಪಕ್ಕದಲ್ಲಿ ಬಂದೆ, ಅಲ್ಲಿಂದ ಮತ್ತೆ ಪಾರ್ಕಿಂದ ಪಕ್ಕದಲ್ಲಿ ಬಂದೆ. ಎಲ್ಲಿ ಫುಲ್ಲು ಪಾರ್ಕೇ ಇದೆ. ತುಂಬಾ ದೊಡ್ಡದಿದೆ ಫ್ರೆಂಡ್ಸ್, ಎಷ್ಟು ಜನ ಬೇಕಾದ್ರೂ ಬರ್ಬೋದು, ಅಷ್ಟು ದೊಡ್ಡ ಪಾರ್ಕ್ ಇದೆ. ವಿಡಿಯೋ ಶೂಟ್ ಮಾಡೋದಕ್ಕಂತೂ ಸಖತ್ತಾಗಿದೆ, ಚೆನ್ನಾಗಿದೆ ಪ್ಲೇಸ್. ಆ ಕಡೆ ಹೋದ್ರೆ ಆ ಕಡೆನೂ ಪಾರ್ಕು, ಈ ಕಡೆನೂ ಪಾರ್ಕು. ತುಂಬಾ ಇಷ್ಟ ಆಯ್ತು ನನಗಂತೂ. ನಾನೇನೋ ಒಳಗ್ ಬರ್ತಾ ನಾರ್ಮಲ್ ಆಗಿ ಸಣ್ಣದಿರುತ್ತೆ ಅಂತ ಅನ್ಕೊಂಡ್ ಬಂದೆ. ತುಂಬಾ ದೊಡ್ಡದಿದೆ ಮಾತ್ರ.
ಏನೋ ಏನೋ ಸಣ್ಣದು ಅಂದ್ರೆ ನಾರ್ಮಲ್ ಆಗಿ ಒಂದು ಡ್ಯಾಮ್ ತರ ಇರುತ್ತೆ ಅಂತ ಅನ್ಕೊಂಬಂದೆ. ಡ್ಯಾಮೇ ಸಖತ್ತಾಗಿದೆ ನೋಡಿ. ಅಲ್ಲೇ ಲಾಸ್ಟ್ ಅನ್ಸುತ್ತೆ, ನೋಡ್ತಾ ಇದ್ದೀರಾ. ಇಲ್ಲಿ ನೋಡೋಣ ಇಲ್ಲಿ ಏನೇನಿದೆ ಅಂತ ಸ್ವಲ್ಪ ಹೊತ್ತು ನೋಡಿ ಹಂಗೆ ಮತ್ತೆ ರಿಟರ್ನ್ ಹೋಗೋಣ. ನವಿಲಿಂದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನವೇದು ಸೆಕ್ಯೂರಿಟೀಸ್ ಇದಾರೆ. ಏನು ಇನ್ನು ಎಲ್ಲೆಲ್ಲಿ ಏನು ಅಂತ ಕೇಳೋಣ ಬನ್ನಿ. ಮತ್ತಿನ್ನೆಲ್ಲ ಇದೆ ಅಷ್ಟೇ ಅನ್ಸುತ್ತೆ. ಅಣ್ಣ ಈ ಕಡೆ ಹೋಗ್ಬೋದಾ? ಎಷ್ಟು ದೂರ ಇದೆ ಅಣ್ಣ? 6 ಕಿಲೋಮೀಟರ್ ಆಗತ್ತಾ? ಹಿಂಗಿಂದ ಹೋಗ್ಬೋದಾ? ಅಲ್ಲ ಎಲ್ಲ ಸೇಮ್ ಹಿಂಗೆ ಇರುತ್ತಲ್ಲ, ಬೇರೆ ಅಂದ್ರೆ ಡಿಫ್ರೆಂಟ್ ಅಲ್ಲಣ್ಣ? ಈಗ ಹೆಂಗಿದೆ ಹೆಂಗೆ ಇದೆ, ಏನಾದ್ರು ಬೇರೆ ಏನಾದ್ರು ಇದೆಯಾ ಅಂತ. ಹೌದಾ, ಸೇಮ್ ಹಿಂಗೆನಾ? ಹಾ 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 6 ಕಿಲೋಮೀಟರ್ ಇದೆಯಾ ಅಣ್ಣ? ಏನಾದ್ರು ಮಾತಾಡ್ತೀರಾ? ಮಾತಾಡ್ರಿ. ಇದು ಸುತ್ತ ಎಷ್ಟು ಕಿಲೋಮೀಟರ್ ಇದೆಯಾ ಅಣ್ಣ? 6 ಕಿಲೋಮೀಟರ್ ಇದೆಯಾ? ಮತ್ತೆ ಆ ಕಡೆ ಅಲ್ಲ ಅಣ್ಣ, ಲೆಫ್ಟಿಗೆ ನಾವು ಬಂದ್ವಲ್ಲ, ಅಂದ್ರೆ ಗೇಟಿಂದ ಹಾ ಹಾ ಅಲ್ಲ ಮತ್ತೆ ಅಲ್ಲಿಂದ ಲೇಟ್ ಆಗ್ಬಿಡುತ್ತೆ ಅಂತ. ಯಾವ ಕಡೆ ಅಣ್ಣ? ಹಾ ಹಾ ಈಗ ಫುಲ್ ಸುತ್ತ ಕೆರೆ ಸುತ್ತ. ಕೆರೆ ಹಂಗೆ ಹಿಡ್ಕೊಂಡು ಹೋಗ್ಬೋದು. ಆ ಕಡೆ ಸ್ಮಾಲ್ ಸಿರಾಗೇಟ್ ಬರ್ಬೋದು. ಹೌದಾ, ಅಂದ್ರೆ ಫುಲ್ ಕೆರೆ ಸುತ್ತಾನು ಇದೆಯಾ? ಹಾ ಸರಿ ಅಣ್ಣ, ಇನ್ನೇನು ಹಿಂಗೆ ಸೇಮ್ ಇದೆಯಲ್ಲ, ಅಲ್ಲಿಂದ ಸುತ್ಕೊಂಡ್ಬರಕ್ ಲೇಟ್. ಹಿಂಗೆ ಹೋಗ್ಬೋದಲ್ಲ? ಹಾ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಫ್ರೆಂಡ್ಸ್ ಕೇಳಿದ್ರಲ್ಲ, ಅವ್ರಿಗೆ ಮೈಕ್ ಕೊಟ್ಟಿರಲಿಲ್ಲ, ಅದಕ್ಕೆ ನಿಮಗೆ ಅಷ್ಟು ಕೇಳಿಸಿಲ್ಲ ಅನ್ಸುತ್ತೆ. ಅಂದ್ರೆ ಕೆರೆ ಏನಿದೆ, ಕೆರೆ ಸುತ್ತ ಇದೆ ಅಂತೆ ರೋಡು. ಅಂದ್ರೆ ಸುಮಾರು ಒಂದು 6 ಕಿಲೋಮೀಟರ್ ಮೇಲಾಗತ್ತಂತೆ. 6 ಕಿಲೋಮೀಟರ್ ಸುತ್ಕೊಂಬರ್ಬೇಕಂತೆ. ಅಂದ್ರೆ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ, ದಾರಿ ಆಗ್ಲಿ ಪಾರ್ಕ್ ಆಗ್ಲಿ ಎಲ್ಲ. ಅಂದ್ರೆ ನಾನು ಇದರಲ್ಲಿ ಸೂಳೆಕೆರೆ ನೋಡಿದ್ದೆ, ಅದು ಸ್ವಲ್ಪ ದೊಡ್ಡದು ಬಿಡ್ರಿ, ಅದು ಕೆರೆ ದೊಡ್ಡದು. ಅದನ್ನು ಅಷ್ಟು ಕರೆಕ್ಟಾಗಿ ನೋಡಿಲ್ಲ, ಬಟ್ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ನನಗೆ. ಅಂದ್ರೆ ಮೇಂಟೆನೆನ್ಸು ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಮಕೂರಲ್ಲಿ ಇದೊಂದು ಒಳ್ಳೆ ಪ್ಲೇಸ್. ರನ್ನಿಂಗ್ ಎಲ್ಲ ವಾಕ್ ಮಾಡೋದಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ. 6 ಕಿಲೋಮೀಟರ್ ಅಂದ್ರೆ ಒಳ್ಳೆ ವರ್ಕೌಟ್ ಆಗ್ಬಿಡುತ್ತೆ ರನ್ ಮಾಡ್ಬಿಟ್ರೆ. ಫ್ರೆಂಡ್ಸ್ ಫುಲ್ಲು ಸುತ್ಕೊಂಡ್ ಬರೋಷ್ಟೊಳಗೆ ನಾನಂತೂ ಫುಲ್ ಸುಸ್ತಾಗ್ಬಿಡ್ತೀನಿ. ನಿಮಗೆ ಇಲ್ಲಿಂದಾನೆ ಹೆಂಗ್ ಹೋಗುತ್ತೆ ದಾರಿ ಅಂತ ನಾನು ತೋರಿಸ್ತೀನಿ. ಇವಾಗ ಮತ್ತೆ ನಾವು ಕೆರೆ ಏನಿದೆ, ಕೆರೆ ಪಕ್ಕದಲ್ಲಿ ಇರುವಂತ ಫುಟ್ಪಾತ್ ರೋಡಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲಿಗೀಗ ಇಲ್ಲಿಂದ ನಾನು ಬೇಕಾದ್ರೆ ಫುಲ್ಲು ಕೆರೆ ಸುತ್ಕೊಂಡ್ ಬರ್ಬೋದು. ನೋಡ್ತಾ ಇದ್ದೀರಾ ಕೆರೆ ಇವಾಗ ನೀವು, ಅಮಾನಿ ಕೆರೆ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬಾ ಅಂದ್ರೆ ಆಲ್ಮೋಸ್ಟ್ ಈ ಕೆರೆಯಿಂದ ಒಂದು ತುಂಬಾ ಅರ್ಧ ತುಮಕೂರು ಇಲ್ಲ, ತುಂಬಾ ಈ ಸಿಟಿಗಳಿಗೆಲ್ಲ ಸಪ್ಲೈ ಆಗುತ್ತಿದ್ದು. ನನಗೆ ಗೊತ್ತಿಲ್ಲ ಎಷ್ಟು ಅಂತ, ಬಟ್ ತುಂಬಾ ಏರಿಯಾ, ತುಂಬಾ ಇಲ್ಲಿರೋ ಸುತ್ತಮುತ್ತ ಎಲ್ಲ ಸಿಟಿಗೂ ನೀರು ಸಪ್ಲೈ ಆಗುತ್ತೆ ಇದು ಅಂತ ಅನ್ಸುತ್ತೆ. ನೋಡ್ತಾ ಇದ್ದೀರಾ ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಬೆಟ್ಟಗಳೇ ನೀರಿಂದ ಮೇಲೆ ಬೆಟ್ಟ ಯಾವ ತರ ಕಾಣಿಸ್ತಾ ಇದೆ, ಝೂಮ್ ಮಾಡಿ ತೋರಿಸ್ತೀನಿ. ತುಂಬಾ ನೇಚರ್ ಫ್ರೆಂಡ್ಲಿ ಆಗಿದೆ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೆರೆ ನೋಡಿ, ಕೆರೆ ಸುತ್ತ ಏನಿದೆ ಸುತ್ತಾನು ರೋಡ್ ಮಾಡಿದ್ದಾರೆ.
ಅದಷ್ಟು ಸುತ್ಕೊಂಡ್ ಬರೋಷ್ಟೊಳಗೆ ನಿಮಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಅರ್ಧ ದಿವಸ ಟೈಮ್ ಬೇಕೇನಪ್ಪ. ಇದೆಲ್ಲ ಫುಲ್ ಅಲ್ಲಿಂದ ಸುತ್ಕೊಂಡ್ ಬರೋಷ್ಟೊಳಗೆ ನೀವು ಹೆಚ್ಚು ಕಮ್ಮಿ ಅರ್ಧ ದಿವಸ ನೀವು ಇಲ್ಲೇ ಇರ್ಬೇಕಾಗತ್ತೆ, ಕೆರೆ ಫುಲ್ ನೋಡ್ಬೇಕು ಅಂತ. ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಇವಾಗ ನಾನು ಕೆರೆ ಫುಲ್ ತೋರಿಸ್ತಾ ಇದೀನಿ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬಿಸಿಲು, ಸೂರ್ಯನ ಕಿರಣ ಬೀಳ್ತಾ ಇದೆ ಅಲ್ಲಿ. ಕೆರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಮತ್ತೆ ನಾನು ರಿಟರ್ನ್ ಅಲ್ಲಿಗೆ ಹೋಗ್ತೀನಿ. ನಾನು ಎಲ್ಲಿ ಟಿಕೆಟ್ ತಗೊಂಡೆ ಮತ್ತೆ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಮತ್ತೆ ರೈಟಿಗೆ ಸ್ವಲ್ಪ ಅಲ್ಲೇನಿದೆ ನೋಡ್ಕೊಂಡು ಹೊರಡೋಣ. ಫ್ರೆಂಡ್ಸ್, ಕೆರೆ ಮಧ್ಯದಲ್ಲಿ ಒಂದು ಮರ ಗಿಡಗಳು ಇಂದ ತುಂಬಿರುವಂತಹ ಒಂದು ಪೊದೆ ತರನೋ ಕಾಡ್ ತರನೋ ಇದೆ ನೋಡಿ. ಅಂದ್ರೆ ಸಿಗಂದೂರಲ್ಲಿ ಈ ತರ ನೋಡಿದ್ದೆ ನಾನು, ಆ ತರ ಇದೆ. ತುಂಬಾ ಚೆನ್ನಾಗಿದೆ ಮಾತ್ರ. ಯಾವಾಗಾದ್ರೂ ತುಮಕೂರಿಗೆ ನೀವು ಬಂದ್ರೆ ಇಲ್ಲಿ ವಿಸಿಟ್ ಕೊಟ್ಟು ಹೋಗಿ. ಅಮಾನಿ ಕೆರೆ ಅಂತ ಶಿರಾ ಗೇಟ್ ಹತ್ರ ನೀವು ರೈಟಿಗೆ ತಗೊಂಡ್ರೆ ಈ ಕೆರೆನ ನೀವು ವೀಕ್ಷಣೆ ಮಾಡ್ಬೋದು. ಕೆಲಸ ಮುಗಿಸ್ಕೊಂಡು ಎಲ್ಲ ಅಲ್ಲೇನೋ ಕೆಲಸ ಇತ್ತು ಅನ್ಸುತ್ತೆ, ಕೆಲಸ ಮುಗಿಸ್ಕೊಂಡು ಇವ್ರು ಹೋಗ್ತಾ ಇದಾರೆ. ಇವ್ರ ಹಿಂದೆನೆ ಅಲ್ಲಿ ತನಕ ಈಗ ಹೋಗೋಣ. ಇಲ್ಲಿಂದ ನೋಡಿ ಪಾರ್ಕ್ ಯಾವ ತರ ಕಾಣಿಸ್ತಾ ಇದೆ. ಇಲ್ಲಿ ಮತ್ತೀಗ ನಾನು ಎಲ್ಲೋಗಿದ್ದೆ ಅಲ್ಲಿಗೆ ಹೋಗೋಣ. ಗಾಯ್ಸ್, ಇದು ನಾನು ತುಂಬಾ ಆಲ್ರೆಡಿ ನಾನು ಒಂದ್ 2 ಕಿಲೋಮೀಟರ್ ಬಂದ್ಬಿಟ್ಟಿದೀನಿ ಅನ್ಸುತ್ತೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಮೇಲೆ ಬಂದ್ಬಿಟ್ಟಿದೀನಿ ನಾನು. ಈಗ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ, ನಾನು ಅಲ್ಲಿ ನೋಡ್ದಲ್ಲ, ಹತ್ರ ಹೋಗಿ ತೋರ್ಸಿದ್ನಲ್ಲ ನಿಮಗೆ, ಆ ಪೋಲು, ಫ್ಲಾಗ್ ಪೋಲು ನೋಡಿ ಇದೆ. ಇಲ್ಲಿಂದ ಎಷ್ಟು ದೂರ ಕಾಣಿಸ್ತಾ ಇದೆ ನೋಡಿ. ಈಗ ಅಲ್ಲಿಗೆ ಹೋಗ್ಬೇಕು ನಾನೀಗ. ಸುಮಾರು ನಾನೇ ಒಂದ್ 2 ಕಿಲೋಮೀಟರ್ ಮೇಲೆ ಬಂದ್ಬಿಟ್ಟಿದೀನಿ. ನಾರ್ಮಲ್ ಆಗಿ ತೋರ್ಸೋಣ ಅಂತ ಬಂದೆ, ಮತ್ತೆ ಅಲ್ಲಿ ಹೋಗೋಣ ಬನ್ನಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಫ್ರೆಂಡ್ಸ್, ಅಂತೂ ಇಂತೂ ನಾನು ಇವಾಗ ಹತ್ರ ಬಂದೆ. ಅಲ್ಲಿಂದ ನಡ್ಕೊಂಡ್ ಬರೋಷ್ಟ್ರಲ್ಲಿ ತುಂಬಾ ಸುಸ್ತಾಗ್ಬಿಡ್ತು, ತುಂಬಾ ದೂರ ಇತ್ತು. ಇಲ್ಲೊಂದು ಏನೋ ಒಂದು ಗರುಡಗಂಬ ತರನ ಕುಯ್ದಿರ್ ತರ ಹಾಕಿರೋ ಬೋರ್ಡು ತೋರಿಸ್ತೀನಿ ನೋಡಿ. ಇಂಡಿಯಾ ಪಾಕಿಸ್ತಾನ ವಾರಿಂದು ಅಂತ ಒಂದು ನೇಮ್ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಕೆಳಗಿಳಿದ ಅಲ್ಲೇನೋ ಅಂತಾರೆ ಅಂತ ಹೋಗ್ತಾ ಇಲ್ಲ ನಾನು. ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಜೋಕಾಲಿ, ಬೇರೆ ಬೇರೆ ಆಟ ಸಾಮಾನುಗಳೆಲ್ಲ ಹಾಕಿದ್ದಾರೆ. ಅಲ್ಲಿಂದ ಮುಂದೆ ಹೋಗೋಣ. ಬೇಲಿಯಿಂದ ಈಗ ನಿಮಗೆ ಫ್ರಂಟ್ ಇಂದ ವ್ಯೂ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಅವಾಗಲೇ ಇಲ್ಲೇ ಇದ್ದಿದ್ದು ನಾವು. ಇಲ್ಲಿಂದ ಹೊರಟಿದ್ದೆ, ಈಗ ಇಲ್ಲಿಗೆ ಬಂದಿದ್ದೀನಿ ಫ್ಲಾಗ್ ಪೋಲ್ ಹತ್ರ. ಇವಾಗ ನಾನು ಫ್ರಂಟ್ ಹತ್ರ ಬರ್ತಾ ಇದ್ದೀನಿ. ಟುಡಾ ಅಂತ ಒಂದು ಆಲ್ಟ್ರೇಷನ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ನೋಡಿ. ತರ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಫ್ರಂಟ್ ಇಂದ ಯಾವ ತರ ವ್ಯೂ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅಂದ್ರೆ ಬೋಟಿಂಗ್ ಎಲ್ಲ ಮಾಡ್ಬೋದು. ಬೋಟಿಂಗ್ ಎಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಬೋಟಿಂಗು ಅಲ್ಲಿ ನೋಡಿ. ಏನಾದ್ರು ಇಂಟ್ರೆಸ್ಟ್ ಇದ್ರೆ, ತುಂಬಾ ಆಡ್ಬೇಕು ಅಂತ ಏನಾರ ಇದ್ರೆ ಅದನ್ನು ಮಾಡ್ಬೋದು. ಅಲ್ಲೊಂದು ಕಾಣಿಸ್ತು ಆಗ್ಲೇ ನಮಗೆ, ಪೊದೆ ತರ ಇದು. ಇಲ್ಲೊಂದಿದೆ, ಅಲ್ಲೊಂದಿದೆ, ಅಲ್ಲಿ ಸ್ವಲ್ಪ ಇದೆ. ಕಾಡ್ ಮಧ್ಯ ದಡ
ಫ್ರೆಂಡ್ಸ್, ನಾನು ಅವಾಗಲೇ ಟಿಕೆಟ್ ತಗೊಂಡ್ವಲ್ಲ, ಅಲ್ಲಿಂದ ನಾನು ರೈಟಿಗೆ ಹೋದೆ ನೋಡಿ. ಅಲ್ಲಿಂದ ನಾನು ಅವಾಗಲೇ ರೈಟಿಗೆ ಹೋದೆ. ಇವಾಗ ನಾನು ಲೆಫ್ಟಿಗೆ ಹೋಗ್ತಾ ಇದ್ದೀನಿ. ಲೆಫ್ಟಲ್ಲಿ ಏನಿದೆ ನೋಡೋಣ ಬನ್ನಿ. ಮತ್ತೆ ಪಾರ್ಕ್ ಇದೆ. ಪಾರ್ಕ್ ಒಳಗೆ ಇನ್ನೇ ಒಂಥರ ಚೆನ್ನಾಗಿದೆ ಪಾರ್ಕು. ಸೇಮ್ ಇಲ್ಲಿಂದನೂ ನಾವು ಹೋಗ್ಬೇಕು ಅಂದ್ರೆ ಫುಲ್ಲು ಸುತ್ಕೊಂಡು ಕೆರೆ ಏನಿದೆ, ಕೆರೆ ಸುತ್ತ ನಾವು ಸುತ್ಕೊಂಡ್ ಬರ್ಬೇಕಾಗತ್ತೆ. ಆಲ್ಮೋಸ್ಟ್ ನಾನು ನಿಮ್ಗೆ ಏನ್ ತೋರಿಸ್ತಿದ್ದೀನಿ ಸೇಮ್ ಹಾಗೆ ಇರುತ್ತೆ. ಹಾಗಾಗಿ ನಾನು ನಿಮಗೆ ಇಲ್ಲಿ ಸುತ್ತ ಏನೇನಿದೆ ಅಂತ ತೋರಿಸ್ತೀನಿ. ಮಕ್ಕಳಿಗೆ ಆಟ ಆಡೋದಕ್ಕೆ ಆಟ ಸಾಮಾನುಗಳು, ಆಟ ಆಡೋದಕ್ಕೆ. ಇಲ್ಲಿಂದ ನಾವು ಪಕ್ಕದಲ್ಲಿ ಬಂದ್ರೆ ಗಿಡ ಕಟಿಂಗ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಶೋ ಗಿಡಗಳನ್ನ. ಒಳಗಡೆ ಹೋಗೋದಿಕ್ಕೆ ಹುಲ್ಲಿದಾಗತ್ತೆ ಅಂತ ಬಿಡ್ತಾರೋ ಎಲ್ಲ ಗೊತ್ತಿಲ್ಲ, ಅದಕ್ಕೆ ನಾನು ಹೋಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಪಾರ್ಕ್, ನೋಡ್ತಾ ಇದ್ದೀರಾ. ಹಾಗೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ತೀವಿ, ಒಂದೇ ಎಲ್ಲೂ ಎಂಡೇ ಸಿಗಲ್ಲ. ಎಂಡು ಸಿಗ್ಬೇಕಂದ್ರೆ ಸುತ್ತ ಕೆರೆ ಏನಿದೆ, ಕೆರೆ ಸುತ್ತ ಬರ್ಬೇಕಾಗತ್ತೆ ನಮಗೆ ಎಂಡು ಸಿಗ್ಬೇಕು ಅಂದ್ರೆ. ಇವಾಗ ನಾನು ಇಲ್ಲಿ ಬೋಟಿಂಗ್ ಮಾಡ್ತಾರಲ್ಲ, ಆ ಬೋಟಿಂಗ್ ಹತ್ರ ಬಂದಿದ್ದೀನಿ ನೀರಲ್ಲಿ. ಅದನ್ನ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ನೋಡಿ, ಬೋಟಿಂಗ್ ಏನಾದ್ರು ಯಾರಿಗಾರು ಆಸಕ್ತಿ ಇದ್ರೆ ಇಲ್ಲಿ ಅದಕ್ಕೂ ಎಲ್ಲ ಸೇಮ್ 7 ಗಂಟೆ ಲಾಸ್ಟ್ ಅನ್ಸುತ್ತೆ, 6 ಗಂಟೆ 7 ಗಂಟೆ ಇಲ್ಲಿ ನೋಡಿ ಎಲ್ಲ ನಿಲ್ಸಿದ್ದಾರೆ. ಆಲ್ಮೋಸ್ಟ್ ತುಂಬಾ ಜನ ಅಲ್ಲಿ ಮಾಡ್ತಾ ಇದ್ದಾರೆ ಬೋಟಿಂಗು. ಅಂದ್ರೆ ಇಲ್ಲಿ ನೀವು ಬಂದ್ರೆ ರನ್ನಿಂಗ್ ಮಾಡ್ಬೋದು, ವಾಕ್ ಮಾಡ್ಬೋದು, ಕುತ್ಕೊಬಹುದು, ಆಮೇಲೆ ಆಟ ಆಡ್ಬೋದು. ಸಣ್ಣ ಮಕ್ಳಿಗೆ ಕರ್ಕೊಂಡ್ ಬಂದ್ರೆ ಬೋಟಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಆಲ್ ಇನ್ ಒನ್. ಈ ಪ್ಲೇಸಿಗೆ ಬಂದ್ರೆ ಆಲ್ ಇನ್ ಒನ್ ನೀವೆಲ್ಲ ಪ್ರತಿಯೊಂದನ್ನು ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ, ಮಾತ್ರ ಪ್ಲೇಸ್ ಚೆನ್ನಾಗಿದೆ. ಯಾವಾಗಾದ್ರೂ ನೀವು ತುಮಕೂರಿಗೆ ವಿಸಿಟ್ ಕೊಟ್ರೆ ಇಲ್ಲಿ ಬಂದು ಹೋಗಿ. ಇವರೇ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಟೂಡ, ಅಂದ್ರೆ ಇದೆಲ್ಲ ಇದೇ ಕಂಪನಿಯಿಂದ ಪ್ರಿಪ್ರೇಷನ್ ಅನ್ಸುತ್ತೆ, ಸ್ಪಾನ್ಸರ್ಸ್. ವ್ಲಾಗ್ ಮಾಡ್ತಾ ಇದೀನಲ್ಲ, ಅದಕ್ಕೆ ಅಲ್ಲಿರೋರು ಹಾಗೆ ನೋಡ್ತಾ ಇದಾರೆ ನೋಡಿ. ನೋಡಿ ಇಲ್ಲಿಂದ ಯಾವ ತರ ಕಾಣಿಸುತ್ತೆ ನೀವು. ಕೆಳಗಡೆ ಡ್ರಮ್ ಹಾಕಿದಾರೆ ನೋಡಿ, ಡ್ರಮ್ಮಿಂದು ಎಲ್ಲ ತರ ಏನೇನು ಕ್ರಿಯೇಟಿವಿಟಿ ನೋಡಿ, ಯಾವ ತರ ಹೆಂಗಿರುತ್ತೆ ಎಲ್ಲ. ಕೆಳಗಡೆ ಡ್ರಮ್ಮಿಂದ ಹಾಕಿದ್ದಾರೆ. ಸೇಮ್ ಇಲ್ಲಿಂದ ನಾವೀಗ ಇಲ್ಲಿಂದ ಹೊರಟ್ರು ಸುತ್ಕೊಂಡ್ ಬರ್ಬೇಕಾಗತ್ತೆ. ಇಲ್ಲಿ ತನಕ ಹೋಗಿ ತೋರಿಸ್ಬಿಡ್ತೀನಿ ನಿಮಗೆ. ಅಲ್ಲಿಂದ ಮತ್ತೆ ಅದೇ ಇಲ್ಲಿಗೆ ನಾನು ಇಲ್ಲಿ ಅದೇ ಫುಲ್ ಸುತ್ಕೊಂಡ್ ಬರ್ಬೇಕು ನೀವು ಹೋದ್ರು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಒಳಗಡೆ ಏರಿಯಾ ಏನಿದೆ, ಇಲ್ಲಿ ಅಂಗಡಿಗಳಿದೆ, ಇಲ್ಲಿ ಸ್ವಲ್ಪ ನೋಡ್ಕೊಂಡು ಎಂಟ್ರಿ ಮುಗ್ಸೋಣ. ಈಗ ಇಲ್ಲಿಂದ ಒಂದ್ಸಲ ವ್ಯೂ ನೋಡ್ಕೊಂಡ್ಬಿಡಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಬೆಟ್ಟ ಇಲ್ಲೇ ಹತ್ರದಲ್ಲಿ ಇದೆಯೇನೋ ಆ ತರ ಕಾಣಿಸ್ತಾ ಇದೆ. ಸ್ವಲ್ಪ ಝೂಮ್ ಮಾಡ್ತೀನಿ, ನೋಡ್ಕೊಳ್ಳಿ. ಸುಂದರ ಪ್ರದೇಶ. ಕೆರೆ ಹತ್ರ ಬಂದ್ರೆ ನೀವು ಬೋಟಿಂಗ್ ಹತ್ರ ಇಲ್ಲಿ ನೋಡಿ, ನಿಮಗೆ ತಿನ್ನಕ್ಕೆ ತಿನಿಸುಗಳನ್ನ ಮಾಡ್ಲಿಕ್ಕೆ ಅಂಗಡಿಗಳಿದಾವೆ. ಇಲ್ಲಿಂದ ನಾವು ಸೀದಾ ಪಕ್ಕದಲ್ಲಿ ಬಂದ್ರೆ, ನಾವು ಇಲ್ಲಿಂದ ಎಂಟ್ರಿ ಕೊಟ್ರೆ ಅಲ್ಲೊಂದು ಅಂದ್ರೆ ಅಲ್ಲಿ ಫುಡ್ ಕೋರ್ಟ್ ಅಂತ ನಾನು ಬರ್ಬೇಕಾದ್ರೆ ನೋಡಿದೆ ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲಿ.
ಅದು ಏನೋ ಮಾಡ್ತಾ ಇದಾರೆ ಅಲ್ಲಿ ನಮಗೆ ಏನದು ಕಂಬಗಳೆಲ್ಲ ಹಾಕಿ ದೊಡ್ಡದಾಗಿ ಒಂದು ಹಾಲ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ ಫುಡ್ ಕೋರ್ಟ್ ಅಂತ ನೋಡಿ, ತೋರಿಸ್ತೀನಿ ಝೂಮ್ ಮಾಡಿ. ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಆಂಜನೇಯದ್ದು, ನಿಮಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ನಾನು ಅದನ್ನ. ಇಲ್ಲೊಂದು ಕಲ್ಯಾಣಿ ತರ ಮಾಡಿದ್ದಾರೆ ಅನ್ಸುತ್ತೆ. ಇದು ಲೈಟಿಂಗ್ ಇಂದು, ಅಂದ್ರೆ ರಾತ್ರಿ ಹೊತ್ತು ನೀರು ವಾಟರ್ ಡ್ಯಾನ್ಸ್ ಅಂತ ಇರುತ್ತಲ್ಲ, ನೀರಿಂದು ಲೈಟ್ ಎಲ್ಲ ಹಾಕಿ ರಾತ್ರಿ ಹೊತ್ತು ಮಾಡ್ತಾರೆ ಅನ್ಸುತ್ತೆ. ಇದು ವಾಟರ್ ಇಂದು ಲೈಟಿಂಗ್ಸ್ ಎಲ್ಲ ಹಾಕಿ, ಕಲ್ಯಾಣಿ ಅಲ್ಲ ವಾಟರ್ದು ಲೈಟಿಂಗ್ಸ್ ಇಂದು ಡ್ಯಾನ್ಸ್, ವಾಟರ್ ಡ್ಯಾನ್ಸ್ ಏನೋ ಅಂತಾರಲ್ಲ ಅದಕ್ಕೆ. ಅದು ಗೈಸ್ ಯಾರಿಗೆ ಗೊತ್ತು ಇದನ್ನು ಕಮೆಂಟ್ ಮಾಡಿ. ಇಲ್ಲಿಂದ ಆಲ್ಮೋಸ್ಟ್ ನಾನು ಎಂಡ್ ಮಾಡೋ ಟೈಮ್ ಬರ್ತಾ ಇದೆ ಅಂತ ಅನ್ಸುತ್ತೆ. ಅಲ್ಲೊಂದು ಈಗ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ, ಅದನ್ನೊಂದು ತೋರಿಸಿ ನಿಮಗೆ ವಿಡಿಯೋ ಎಂಡ್ ಮಾಡ್ತೀನಿ ಗಾಯ್ಸ್. ಇವಾಗ ಫೈನಲ್ ಆಗಿ ನಿಮಗೆ ಒಂದು ಸ್ಟ್ಯಾಚ್ಯೂಸ್ ತೋರಿಸಿ ನೋಡಿ. ಕೆಳಗಡೆ ಬಂಡೆ ಇದೆ, ಅಲ್ಲೋ ಗಾಂಧೀಜಿ ಅವ್ರದ್ದು ಒಂದು ಮೂರ್ತಿ ಸ್ಟ್ಯಾಚ್ಯೂಸ್ ನೋಡಿ. ಇವರೆಲ್ಲ ಯಾರ್ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಿಮಗೆ. ತುಂಬಾ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದಾರೆ ಎಲ್ಲ. ಯಾರ್ಯಾರು ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಯಾರು ಇವ್ರ ಹೆಸರು ಏನೇನು ಗೊತ್ತು ನಿಮಗೆ ಎಲ್ಲ ಕಮೆಂಟ್ ಮಾಡಿ. ನೋಡಿ ಈಗ ಇನ್ನೊಂದ್ಸಲ ನಿಮಗೆ ಹಿಂದೆಯಿಂದನೂ ತೋರಿಸ್ಬಿಡ್ತೀನಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟ್ಯಾಚ್ಯೂಸ್. ಇಲ್ಲಿಂದ ನೋಡಿ ಮುಂದೆ ಹೋಗ್ತಾ ಇದಾರೇನೋ ಆ ಥರನೇ ಚೆನ್ನಾಗಿ ಕೆತ್ತಿದ್ದಾರೆ, ಚೆನ್ನಾಗಿ ಆಕೃತಿಗಳನ್ನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿಂದ ಹೇಗೆ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಇಲ್ಲಿ ಮರದಿಂದ ಮಾಡಿರುವಂತಹ ಒಂದು ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮರನೇ ಅನ್ಸುತ್ತಿದ್ದು, ಆ ಥರನೇ ಕಾಣಿಸ್ತಾ ಇದೆ ನನಗಂತೂ. ಸೊ ಮರಗಳು ಎಲ್ಲ ರಾರಾಜಿಸ್ತಾ ಇದ್ದಾವೆ, ಫುಲ್ಲು ಪಾರ್ಕ್ ಫುಲ್ಲು. ಅದೇ ಪಾರ್ಕಿನ ಸೌಂದರ್ಯ ಹೆಚ್ಚಿಸಿದೆ ಎಲ್ಲ ಕಡೆ. ಆಲ್ಮೋಸ್ಟ್ ನಾನು ಎಲ್ಲ ಕಡೆ ನೋಡಿದ್ದೀನಿ, ಕೆರೆ ಸುತ್ತ ಹೋಗ್ಲಿಲ್ಲ ಅಷ್ಟು. ಹೋಗಿ ಬರೋಷ್ಟೊಳಗೆ ನನಗೆ ಅರ್ಧ ದಿವಸ ಬೇಕು ಅನ್ಸುತ್ತೆ. ಅದಕ್ಕೋಸ್ಕರ ನಿಮಗೆ ಆಲ್ಮೋಸ್ಟ್ ನಾನು ಅರ್ಧ ನಿಮಗೆ ತೋರಿಸಿದ್ದೀನಿ. ಇನ್ನೇನು ಸೇಮ್ ಇರುತ್ತೆ, ನಾನೇನು ಹೋಗಿ ಬಂದೆ ಅಲ್ಲಿಂದ ಅಲ್ಲಿ ತನಕ ಅದೇ ಥರನೇ ಫ್ರೆಂಡ್ಸ್. ನೀವು ಈ ಥರ ಏನಿದೆ ಫುಟ್ಪಾತ್ ಏರಿಯಾ ಸೇಮ್ ಇದೇ ಥರನೇ ನೀವು ಸುತ್ತ ಕೆರೆ ಸುತ್ತ ಹೋಗಿ ನೋಡ್ಬೇಕಾಗತ್ತೆ ಅಷ್ಟೇ, ಇನ್ನೇನು ಅಷ್ಟೇ ಇರುತ್ತೆ. ಈ ಸುತ್ತ ಏನಿದೆ ಪಾರ್ಕು ಅದೆಲ್ಲ ನಾನು ತೋರಿಸಿದ್ದೀನಿ. ಸ್ಟ್ಯಾಚು ನೋಡಿದ್ದೀರಾ. ಇಲ್ಲಿಗೆ ಫ್ರೆಂಡ್ಸ್, ಇವಾಗ ನಾನು ಎಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಮತ್ತೆ ವಾಪಸ್ ಬಂದಿದ್ದೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿಗೆ ನಾನು ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈಗ ನೋಡಿದಿರಾ ನೀವು ತುಮಕೂರಿನ ಅಮಾನಿ ಕೆರೆ ಯಾವ ತರ ಇದೆ ಅಂತ. ತುಂಬಾ ವಿಶಾಲವಾಗಿದೆ, ನನಗೂ ಆಶ್ಚರ್ಯ ಅನಿಸ್ತು. ನಾನು ಏನೋ ಸಣ್ಣದು ಅಂತ ಅನ್ಕೊಂಡ್ಬಂದೆ, ತುಂಬಾ ದೊಡ್ಡದಿದೆ ಮಾತ್ರ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ 236 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಫ್ರೆಂಡ್ಸ್ ನೋಡಿ, ಶಿರಾ ಗೇಟ್ ಹತ್ರ ನೀವು ಬಂದ್ರೆ ಇಲ್ಲಿಂದ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ಗೆ ನೀವು ರೈಟಿಗೆ ಹೋಗ್ಬೇಕು. ಆಂಜನೇಯನ ಮೂರ್ತಿ ಇದೆ, ಒಂದು ಸ್ಟ್ಯಾಚು ಇದೆ, ಎಷ್ಟು ಚೆನ್ನಾಗಿದೆ ಅದು, ಸಖತ್ತಾಗಿದೆಯಲ್ಲ. ಇಲ್ಲಿಂದ ನೀವು ರೈಟಿಗೆ ಹೋಗ್ಬೇಕು. ರೈಟಿಗೆ ಹೋದ್ರೆ ನಿಮಗೆ ಅಮಾನಿ ಕೆರೆ ಸಿಗುತ್ತೆ.